ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಕನ್ನಡ ನಾಡು ನುಡಿಗಾಗಿ ಸೇವೆಗೈಯುವ, ಸಂಶೋಧನೆ ಮಾಡುವ, ಸಾಧನೆಯ ಉತ್ತುಂಗಕ್ಕೇರುವ ಹಲವರ ಚರಿತ್ರೆಯನ್ನು ಕೇಳಿದ್ದೀರಿ. ನೌಕರಿ, ಪದವಿ, ಅಧಿಕಾರ ದೊರೆತ ತಕ್ಷಣ ತಮ್ಮೆಲ್ಲ ಬದುಕನ್ನು ಪಟ್ಟಣ ಪ್ರದೇಶದಲ್ಲೇ ಕಟ್ಟಿಕೊಳ್ಳುವವರೇ ಬಹಳಷ್ಟು ಜನ. ಆದರೆ ರೈತ ಕುಟುಂಬದ ಮಗನಾಗಿ ಗ್ರಾಮೀಣ ಭಾಗದ ಸೊಗಡನ್ನು ಮೈಗೂಡಿಸಿಕೊಂಡು ರೈತ ಮನೆತನದ ಉದ್ಯೋಗವನ್ನು ಮುಂದುವರಿಸುತ್ತಾ ಜೊತೆಯಲ್ಲಿ ಕತೆಗಾರರಾಗಿ ಬೆಳೆದವರು, ಹೆಸರು ಮಾಡಿದವರು ವಿರಳ. ಅಂಥವರಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಮರಿಕುಂಟೆ ಗ್ರಾಮದಲ್ಲಿ ಇರುವಂತಹ ಆದರ್ಶ ರೈತ ಮತ್ತು ಕತೆಗಾರ, ಹಿರಿಯ ಜೀವಿ ಮರಿಕುಂಟೆ ತಿಪ್ಪಣ್ಣ ಅವರನ್ನು ನಾವು ಭೇಟಿಯಾಗೋಣ. ಸರ್, ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ನಮಸ್ಕಾರ. ತಮಗೂ ಕೂಡ ನಮಸ್ಕಾರ ಸರ್. ಸರ್, ತಾವು ತಮ್ಮ ಎಲ್ಲ ರೀತಿಯಾದಂತಹ ಬದುಕನ್ನು ಗ್ರಾಮೀಣ ಭಾಗದಲ್ಲೇ ಕಟ್ಟಿಕೊಂಡಿದ್ದೀರಿ. ಹಾಗಾಗಿ ಗ್ರಾಮೀಣ ಭಾಗದ ಸೊಗಡನ್ನು ಮೈಗೂಡಿಸಿಕೊಂಡು ಸಾಹಿತಿಯಾಗಿ, ಕತೆಗಾರರಾಗಿ, ಪತ್ರಕರ್ತರಾಗಿ ಬೆಳೆದ ನೀವು ನಿಮ್ಮ ಬಾಲ್ಯದ ಕೆಲವು ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಸರ್. ಖಂಡಿತವಾಗ್ಲೂ ನನಗೆ ಈ ನಗರದ ಬದುಕಿಗಿಂತ ಗ್ರಾಮೀಣ ಭಾಗದ ಬದುಕಿದೆಯಲ್ಲ, ಅದು ಅದರದೇ ಆದ ಶ್ರೀಮಂತಿಕೆಯನ್ನು ಖಂಡಿತ ಹೊಂದಿದೆ ಅಂತ ನಾನು ನಂಬಿದವನು ನಾನು. ಮತ್ತು ಅದರಲ್ಲೇ ಸುಖ ಕಂಡು ಅಲ್ಲೇ ಬೆಳೆದವನು ನಾನು. ನಗರ ಜೀವನಕ್ಕಿಂತ ನಮ್ಮ ಹಳ್ಳಿಯ ಮುಗ್ಧ ಜನ, ಅಲ್ಲಿನ ಒಂದು ನಡವಳಿಕೆಗಳು, ಆಚಾರ ವಿಚಾರಗಳು ಎಲ್ಲವೂ ಕೂಡ ನನಗೆ ಬಾಲ್ಯದಿಂದಲೂ ಕೂಡ ನನಗೆ ಪ್ರೀತಿಯನ್ನು ಕೊಟ್ಟಿದ್ದಾವೆ. ನಾನು ಕೂಡ ಅವ್ರ ಜೊತೆ ಸಹಬಾಳ್ವೆ ಮಾಡ್ಕೊಂಡೇ ಬಂದಿದ್ದೀನಿ. ಅದರಲ್ಲಿ ನನ್ನ ಬದುಕಿಗೆ ಬಹಳಷ್ಟು, ನನ್ನ ಬೆಳವಣಿಗೆಗೆ, ಅಧ್ಯಯನಕ್ಕೆ ಪೂರಕವಾಗಿ ಆ ಜನ ನನಗೆ ಸಹಕರಿಸಿದ್ದಾರೆ. ಅಂಥ ಒಂದು ಗ್ರಾಮದಲ್ಲಿ ನಾನು ಹುಟ್ಟಿ ಬೆಳೆದದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ನಮ್ಮ ಆರಂಭಿಕ ಜೀವನದ ಬಾಲ್ಯದಲ್ಲಿ ನಮಗೆ ಸಿಕ್ಕಂತಹ ಗುರುಗಳು, ಆ ಪ್ರಾಥಮಿಕ ಶಾಲೆಯಿಂದಲೇ ನಮಗೆ ಆ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದಷ್ಟು ಮುಂದುವರಿಲಿಕ್ಕೆ ಅಥವಾ ಆಸಕ್ತಿ ಬೆಳೀಲಿಕ್ಕೆ ನಮಗೆ ಖಂಡಿತ ಸಹಕಾರ ಮಾಡ್ತು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ನನ್ನ ಪಕ್ಕದ ಗ್ರಾಮ ಒಂದು 4 ಕಿಲೋಮೀಟರ್ 5 ಕಿಲೋಮೀಟರ್ ದೂರದಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಅಲ್ಲೇ ಇದ್ದದ್ದು. ಅವರು ತುಂಬ ಪ್ರತಿಭಾವಂತರು. ಎಲ್ಲ ವಿಷಯದಲ್ಲೂ ನಮಗೆ ಅವ್ರ ಜೊತೆ ಚರ್ಚೆ ಮಾಡೋದು, ಬೆಳೆಯೋದು, ಅವರ ತಂಡವೇ ಹಂಗಿತ್ತು. ಅವ್ರ ಜೊತೆ ಇದ್ದಂಥ ಪ್ರಾಥಮಿಕ ಶಾಲಾ ಉಪಾಧ್ಯಾಯರಾಗ್ಬೋದು, ಪ್ರೌಢಶಾಲೆ ಗುರುಗಳಾಗ್ಬೋದು, ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ನನಗೆ ಪೂರಕವಾಗಿ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಂಥವ್ರು. ಅಲ್ಲಿ ನಮಗೆ ಬಿ ವಿ ರಾಮಯ್ಯ ಅಂತ ಒಬ್ಬರಿದ್ದರು ಪ್ರಾಥಮಿಕ ಶಾಲೆಯಲ್ಲಿ. ಅವ್ರಿಗೆ ಮಕ್ಕಳು ಇರಲಿಲ್ಲ. ನಮ್ಮನ್ನೇ ಶಾಲೆಯಲ್ಲಿ ಓದುವಂಥ ಮಕ್ಕಳನ್ನೇ ಬಹಳ ಪ್ರೀತಿಯಿಂದ ಬೆಳೆಸಿ ಅವರು ಪ್ರೋತ್ಸಾಹ ಕೊಡ್ತಾಯಿದ್ರು. ಅವರು ಕುಮಾರವ್ಯಾಸ ಭಾರತದ ಸಮಗ್ರ ಅಧ್ಯಯನ ಅವರಲ್ಲಿತ್ತು. ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ನಾರಾಯಣ. ಆ ಪದ್ಯಗಳಿದಾವಲ್ಲ, ನಮಗೀಗ ಹಸಿ ಹಸಿ ಇದೆ ಅವು ಮನೇಲಿ. ಅದು ನಮಗೆ 4-5ನೇ ಕ್ಲಾಸ್ನಲ್ಲಿ ಆ ಗುರುಗಳು ಕಳಿಸಿದ್ದು, ಬಾಲ್ಯದಲ್ಲಿ ಕೊಟ್ಟಂತ ಒಂದು ಶಿಕ್ಷಣ. ಅಂದ್ರೆ ಆ ಹೊತ್ತಿನ ಕಾಲದಲ್ಲಿ ಎಲ್ಲ ಹಳ್ಳಿಗಳಲ್ಲಿಯೂ ಸಹ ಶ್ರವಣ, ವ್ಯಾಖ್ಯಾನ, ಪ್ರವಚನ, ಆಧ್ಯಾತ್ಮದ ಚಿಂತನೆಗಳು, ಒಂದಷ್ಟು ಜೀವನ ಮೌಲ್ಯಗಳನ್ನು ಕೊಡುವಂತಹ ಕೆಲಸ ಆಗ್ತಿತ್ತು. ಅದರ ಜೊತೆಗೆ ಗುರು ಪರಂಪರೆಯ ಜೊತೆಗೆ ನಿಮ್ಮ ಕುಟುಂಬದ ಪರಿಸರ ಮತ್ತು ನಿಮ್ಮ ಹಳ್ಳಿಯ ಪರಿಸರ ಹೇಗೆ ನಿಮ್ಮ ಈ ಕೃಷಿಗೆ ನೆರವಾಯಿತು? ಇಲ್ಲ, ನಾನು ಸಾಹಿತ್ಯ ಕೃಷಿಗೆ ನಮ್ಮ ಮನೇಲಿ ಏನು ಅಂತ ಹಿನ್ನೆಲೆ ಇರಲಿಲ್ಲ. ನಮ್ಮ ತಂದೆ ಹೆಬ್ಬೆಟ್ಟು, ಅಕ್ಷರ ಇರಲಿಲ್ಲ. ನನ್ನ ತಾಯಿ ಹೆಬ್ಬೆಟ್ಟು, ಅವ್ರಿಗೂ ಅಕ್ಷರ ಇರಲಿಲ್ಲ. ಆದ್ರೆ ಕುಟುಂಬದಲ್ಲಿ ಅಲ್ಲಲ್ಲ, ಹೆಬ್ಬಟ್ಟಿನ ಬದುಕಾದ್ರೂ ಸಹ ನಿಮ್ಮನ್ನ ಒಂದಷ್ಟು ಹೆಗ್ಗುರುತಾಗಿ ಮೂಡಿಸಿದಂತಹ ಒಂದು ಸಂಸ್ಕಾರ ಇದೆಯಲ್ಲ, ನಿಮಗೆ ಪ್ರೋತ್ಸಾಹ ಕೊಟ್ಟದ್ದಿರಬಹುದು, ನೀವು ಇಂತೆಲ್ಲವುಗಳಲ್ಲಿ ಭಾಗವಹಿಸುವಾಗ ನಿಮ್ಮನ್ನು ಕಳಿಸಿಕೊಟ್ಟ ಪರಿ ಇರಬಹುದು, ನೀವೊಂದಷ್ಟು ನಿಮ್ಮ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿದ್ದಿರ್ಬೋದು, ನಿಮಗೆ ಬೆಳವಣಿಗೆಗೆ ಬಹಳಷ್ಟು ಕಾರಣ ಆಗಿರುತ್ತೆ. ಅದರ ಜೊತೆಗೆ ನೀವು ಈ ಗ್ರಾಮೀಣ ಬದುಕಿನ ವಿದ್ಯಾಭ್ಯಾಸ, ಈ ಬದುಕಿನ ಸಾರವನ್ನು ಹೀರ್ಕೊಂಡು ಒಬ್ಬ ಸಾಹಿತಿಯಾಗಿ ಬೆಳೆದ ಬಗ್ಗೆ ಹೇಗೆ? ಇದಕ್ಕೆ ನಮ್ಮ ಮನೆಯಲ್ಲಿ ಏನಾಯ್ತು ಸರ್, ನನ್ನ ಹಳ್ಳಿಯ ಜೀವನವನ್ನು ಬಿಟ್ಟು ಮತ್ತೆ ನಾನು ಪ್ರೌಢಶಾಲೆ, ಕಾಲೇಜು ಅಂತ ಹೇಳಿ ದಾವಣಗೆರೆ ಆ ಕಡೆ ಹೋದಾಗ ನಮ್ಮ ಅಣ್ಣ ಅತ್ತಿಗೆ ಅವರೆಲ್ಲ ಇದ್ರಲ್ಲ, ನಾನು ಅವ್ರ ಮಧ್ಯದಲ್ಲಿ ಬೆಳೆದವನ್ನ. ಅಲ್ಲಿ ಆ ವಾತಾವರಣ ಮನೇಲಿ ಇಲ್ದಿದ್ರು ಕೂಡ ಅವರು ಅದಕ್ಕೆ ಯಾವತ್ತೂ ಕೂಡ ಸ್ಪಂದಿಸಿ ನನ್ನ ಬೆಳವಣಿಗೆನ ಅವರು ಸದಾ ಪ್ರೋತ್ಸಾಹಿಸಿ
ಏನು ನಮ್ಮ ಹುಡುಗ ಬೆಳೀಲಿ ಅನ್ನುವಂಥದ್ದು. ಅವರಿಗೆಲ್ಲ ಬೇರೆ ನಾನು ಉನ್ನತವಾದ ನೌಕರಿಗೋ ಇನ್ನೊಂದಕ್ಕೋ ಹೋಗ್ಬೇಕು ಅಂತ ಆಸೆ ಇತ್ತು, ಆದರೆ ಅದು ಸಾಧ್ಯ ಆಗಲಿಲ್ಲ ಬೇರೆ ಬೇರೆ ಕಾರಣಕ್ಕೆ. ಬಟ್ ನನಗೆ ನನ್ನ ಸಾಹಿತ್ಯಿಕ ಒಳಗಡೆ ಕೆಲಸ ಮಾಡ್ತಾ ಇತ್ತು. ನನ್ನ ನೆನಪಲ್ಲಿ ಅದು ನಾನು ಕೊನೆಯ BSc DRM ಕಾಲೇಜಿನ ವಿದ್ಯಾರ್ಥಿ ನಾನು. ಮತ್ತೆ ಕಲಾ ವಿದ್ಯಾರ್ಥಿನೂ ಅಲ್ಲ, ನಾನು ಬಾಟ್ನಿ ಜುವಾಲಜಿ ಕೆಮಿಸ್ಟ್ರಿಯನ್ನು ಓದ್ದವನು ನಾನು BSc. ಆದ್ರೆ ಆ ಸಂದರ್ಭದಲ್ಲಿ ನಾನು ಬರೆದ ಸಣ್ಣ ಕಥೆ ಮಲ್ಲಿಗೆಯಲ್ಲಿ ಮೊದಲೇ ಕಥೆ ಪ್ರಕಟ ಆಯಿತು 72. ನನಗೆ 72 ಅಂದರೆ ಇಲ್ಲಿಗೆ ಭಾಳ ವರ್ಷಗಳೇ ಆಯಿತು. ಆಗ ನಾನು ಅಲ್ಲಿಂದ ಸುಧಾ, ಮಯೂರ, ಬೇರೆ ಬೇರೆ ಇದರಲ್ಲೆಲ್ಲ ಸುಮಾರು ಕಥೆಗಳು ಹತ್ತತ್ರ ಒಂದು 70-80 ಕಥೆಗಳು ಆಗ ಪ್ರಕಟ ಆಯಿತು. ಆ ಕ್ಷೇತ್ರದಲ್ಲೇ ಬೆಳೆದ್ರಿ. ಜೊತೆಯಲ್ಲಿ ನೀವು ಯಾವಾಗ ಬರವಣಿಗೆಯನ್ನು ಆರಂಭಿಸಿದ್ರಿ, ನಿಮ್ಮ ಕವನಗಳನ್ನ ಬೆಳೀತಾ ಬಂದಂತ ಸಂದರ್ಭದಲ್ಲಿ ನೀವು ಈ ಕೃಷಿ ಮಾಡ್ತಾ ಮಾಡ್ತಾ ನಿಮ್ಮೊಳಗೊಬ್ಬ ಕಥೆಗಾರ ಹುಟ್ಕೊಂಡಾದ್ಮೇಲೆ ಕೃತಿಗಳ ರಚನೆ ಆಗುತ್ತೆ. ಜೊತೆಗೆ ನೀವು ಸಾಹಿತ್ಯದ ಒಬ್ಬ ಲೇಖಕರಾಗೋದ್ರ ಜೊತೆಗೆ ಒಬ್ಬ ಪತ್ರಕರ್ತರಾಗಿ, ಸಂಪಾದಕರಾಗಿ, ಮೇಲುದುರ್ಗ ಅನ್ನುವಂತಹ ಒಂದು ವಾರಪತ್ರಿಕೆಯನ್ನ ಪ್ರಕಾಶಕ ಸಂಪಾದಕರಾಗಿ, ಮತ್ತೆ ಚಳ್ಳಕೆರೆಗೆ ವಾಪಸ್ ಹೋದ್ಮೇಲೆ ನೀವು ಒಂದು ದಿನಪತ್ರಿಕೆಯನ್ನು ನಡೆಸಿದ್ರಿ ಅನ್ನುವಂಥ ಮಾಹಿತಿ ಇದೆ ಸರ್. ಹಾಗಾಗಿ ಆ ಕುರಿತಾಗಿ ಒಬ್ಬ ಲೇಖಕ ಪತ್ರಕರ್ತನಾಗಿಯೂ ಯಶಸ್ವಿ ಆಗಬಲ್ಲ, ಸಮಾಜಕ್ಕೆ ಜಾಗೃತಿ ಮೂಡಿಸಬಲ್ಲ ಅನ್ನೋದಕ್ಕೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಇಲ್ಲ, ಖಂಡಿತ. ಯಾಕೆಂದ್ರೆ ಬರವಣಿಗೆ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಪತ್ರಿಕೆ ಬಹಳ ಸಹಾಯ ಆಗ್ತದೆ ಸರ್. ಆ ಬರವಣಿಗೆನ ಒಂದಷ್ಟು ಇನ್ನೂ ಸಿದ್ಧಿ ಆಗಿರಲ್ಲ ಬರಹಗಾರನಿಗೆ. ಪತ್ರಿಕೆ ಇದೆಯಲ್ಲ, ಆ ಪತ್ರಿಕಾ ಕ್ಷೇತ್ರಕ್ಕೆ ನೀವು ಬಂದ್ರಿ ಅಂದ್ರೆ ಬರವಣಿಗೆ ತನ್ನಷ್ಟು ತಾನೇ ಅದು ಬೆಳೆದು ಬಂದ್ಬಿಡ್ತದೆ, ಅದು ಇರ್ತದೆ. ಆಮೇಲೆ ಆ ಭಾಷಾ ಶುದ್ಧಿ ಇನ್ನೊಂದು ಮತ್ತೊಂದು, ಆಮೇಲೆ ಎಲ್ಲವನ್ನು ಸಂಗ್ರಹಿಸುವಂಥ ಕ್ರಿಯೆ ನಡೀತದೆ ಸರ್. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ಸಂಗ್ರಹ ಇದೆಯಲ್ಲ, ಆ ಸಂಗ್ರಹವನ್ನು ನಮಗೆ ಪತ್ರಿಕೋದ್ಯಮ ಕಲಿಸ್ಕೊಡ್ತದೆ. ಆ ಎಚ್ಚರಿಕೆ ಇರ್ತದೆ. ಯಾಕೆಂದ್ರೆ ಜವಾಬ್ದಾರಿ ಸರ್, ಜವಾಬ್ದಾರಿ ಕೆಲಸ ಮಾಡಬೇಕಾದ್ರೆ ನಮಗೆ ಒಂದು ಅಧ್ಯಯನ ಅನಿವಾರ್ಯ ಆಗುತ್ತೆ ಸರ್. ಯಾವಾಗ ಪತ್ರಿಕೆಗೆ ನೀವು ಬರ್ತೀರಿ ನಿಮಗೆ ಅಧ್ಯಯನ ಅನಿವಾರ್ಯ. ನೀವು ಹೆಚ್ಚು ಹೆಚ್ಚು ತಿಳ್ಕೋಬೇಕು, ಅದ್ರ ಬಗ್ಗೆ ಗ್ರಹಿಸಬೇಕು, ಆ ಗ್ರಹಿಸಿದ್ದನ್ನು ಸಂಗ್ರಹಿಸಿ ಇಟ್ಕೋಬೇಕು ನಿಮ್ಮಲ್ಲಿ. ಸಂದರ್ಭ ಬಂದಾಗ ಅದನ್ನು ಬರವಣಿಗೆ ಒಳಗಾದ ಆಚೆ ಹೊರಗೆ ಹಾಕಬೇಕಾಗ್ತದೆ. ಇಂಥ ಕ್ರಿಯೆ ಒಳಗೆ ನನಗೆ ಪತ್ರಿಕೋದ್ಯಮ, ಅದು ಮೇಲುದುರ್ಗ ಮತ್ತು ನಿಮಗೊಂದು ವನಸುಮ, ಇವೆಲ್ಲವೂ ಕೂಡ ನನಗೆ ಪೂರಕವಾಗಿ ನನ್ನ ಬರವಣಿಗೆಗೆ ಸಹಾಯ ಆಯಿತು. ನನ್ನ ಬರವಣಿಗೆ ಸ್ವಲ್ಪ ಈ ಸುಧಾದಂಥ, ಮಯೂರದಂಥ ಪತ್ರಿಕೆಗಳಲ್ಲಿ ಒಂದಷ್ಟು ಹೆಸರು ಮಾಡಲಿಕ್ಕೆ ನನಗೆ ಸಾಧ್ಯ ಆಗಿದ್ದು ಪತ್ರಿಕೋದ್ಯಮದ ಹಿನ್ನೆಲೆ ನನಗೆ ಸಹಾಯ ಆಯಿತು. ಜೊತೆಗೆ ಪತ್ರಕರ್ತನಾದನಿಗೊಂದು ಸಾಮಾಜಿಕವಾದ ಜವಾಬ್ದಾರಿ ಇರುತ್ತೆ. ಲೇಖಕ ಅಂತೇಳಿ ತನ್ನ ಅಭಿಪ್ರಾಯವನ್ನು ಒಂದೇ ರೂಪದಲ್ಲಿ ಹೊರ ಹಾಕ್ಬೋದು, ಇದಾಗಲ್ಲ. ಎಲ್ಲ ಆಯಾಮಗಳಲ್ಲಿಯೂ ಸಹ ನಾವು ಅದನ್ನು ಎಚ್ಚರಿಕೆಯಿಂದ ಮುದ್ರಿಸ್ತಕ್ಕಂಥ ಕೆಲಸ, ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡ್ತಾ ಹೊರಟ್ರಿ. ಮಾಡ್ತಾ ಮಾಡ್ತಾ ನಿಮ್ಮ ಕೃಷಿ ಪಕ್ವ ಆದ ಹಾಗೆಲ್ಲ ಕೊನೆಗೆ ನಿಮ್ಮೊಳಗೊಂದು ಹೊಸ ಚಿಗುರು ಮುಟ್ಕೊಂತು. ಯಾಕೆಂದರೆ ಸಾಹಿತ್ಯ, ಸಂಗೀತ, ಮತ್ತೊಂದು ನೃತ್ಯ ಇತ್ಯಾದಿಗಳನ್ನು ಪ್ರಸಾರ ಮಾಡೋದಕ್ಕೆ ಅನೇಕ ಪರಿಷತ್ತುಗಳಿದ್ದಾವೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು ಇತ್ಯಾದಿ ಸಾಹಿತ್ಯ ಪರಿಷತ್ತಿನ ರಾಜ್ಯ ಮಟ್ಟದ ಸಂಘಟನೆಗಳಿದ್ದಾಗ್ಯೂ ಸಹ ನೀವು ನಿಮ್ಮದೇ ಆದ ಚಿಂತನಾ ಲಹರಿಯಿಂದ ಮರಿಕುಂಟೆಯಲ್ಲಿ ಒಂದು ಗ್ರಾಮೀಣ ಸಾಹಿತ್ಯ ಪರಿಷತ್ತನ್ನು ಹುಟ್ಟು ಹಾಕ್ತೀರಿ. ಇದಕ್ಕೆ ಹೇಗೆ ಪ್ರೇರಣೆ ಅಥವಾ ಇದರಿಂದ ಆದಂಥ ಲಾಭ ನಷ್ಟಗಳ ಬಗ್ಗೆ ನಿಮ್ಮದೊಂದಷ್ಟು ಅಭಿಪ್ರಾಯ? ನಮಗೆ ಆ ಗ್ರಾಮೀಣ ಸಾಹಿತ್ಯ ಪರಿಷತ್ತನ್ನು ನಾವಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಮೊದಲು ನಮಗೆ ಒಂದಷ್ಟು ಸ್ಫೂರ್ತಿಯಾದವರು ಅಂತ ಹೇಳಿದರೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಮತ್ತು ಆರಾಸೆ ಅವರು. ಆರಾಸೆ ಅಂತ ಹೇಳಿ ಪ್ರಸಿದ್ಧ ಭರಮಸಾಗರದವರು, ಅವರು ಹಾಸ್ಯ ಲೇಖಕರವರು, ಅವರೆಲ್ಲ ಇದ್ದು ನೀವು ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಬಹಳ ದೊಡ್ಡವ್ರನ್ನ ಕರೆಸಿದರೆ ನಿನ್ನೊಬ್ಬನಿಗೆ ಅಷ್ಟೇ ಲಾಭ ಅಲ್ಲ, ನಿನ್ನ ಗ್ರಾಮೀಣ ಭಾಗದ ಜನರಿಗೆಲ್ಲವೂ ಕೂಡ ಅಲ್ಲಿ ಒಂದು ಅನುಕೂಲ ಆಗ್ತದೆ. ಅಲ್ಲಿ ಅವ್ರನ್ನ ಎಚ್ಚರಿಕೆ ಮಾಡುವಂಥದ್ದು, ಸಾಮಾಜಿಕವಾದ ಎಚ್ಚರವನ್ನು ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆಯವ್ರು ಮಾಡಿರಬಹುದು. ನಮಗೆ ನಮ್ಮ ಬದುಕು ಹಸನಾಗಬೇಕು ಅಂದರೆ ದೊಡ್ಡವರು ಬಂದು 4 ಮಾತನ್ನು ಹೇಳಬೇಕು ಅನ್ನುವಂಥ ಕಾಲದಲ್ಲಿ ನಾವು ಮಾಡಿದ್ದದನ್ನ. ಇಲ್ಲಿಗೆ ಸುಮಾರು 50 ವರ್ಷದಿಂದಲೇ ಅದು ಶುರುವಾಯಿತು ಸರ್. ಅದು ಆರಂಭದಲ್ಲಿ ನಮಗಿಲ್ಲಿ SP ಅವರಾಗಿದ್ದರು, ಡಾಕ್ಟರ್ PS ರಾಮಾನುಜಮ್ ಅಂತ ಹೇಳಿ ಅವರು ಇದ್ದಾರೆ ಸರ್. ಇಲ್ಲಿ ಇವರು ಕೂಡ ಬಹುದೊಡ್ಡ ವಿದ್ವಾಂಸರವರು. ವೈಶೇಷಿಕ ದರ್ಶನ ಅನ್ನೋದ್ರ ಬಗ್ಗೆ ಸಂಸ್ಕೃತದಲ್ಲಿ ಡಾಕ್ಟರೇಟ್ ಮಾಡಿದಂಥವ್ರು. ಸಂಸ್ಕೃತದ ಬಗ್ಗೆ ಬಹಳ ಪ್ರಭುತ್ವ ಇತ್ತು. ಆಮೇಲೆ ಆಕಸ್ಮಿಕ ಅವರು ಜಿಲ್ಲೆಯಲ್ಲಿ SP ಆಗಿದ್ದಾರೆ, ನಾನು ಬರಹಗಾರರಾಗಿ ಮರಿಕುಂಟೆಯಲ್ಲಿದ್ದೀನಿ. ಅವ್ರು ಇಬ್ಬರದು ಅವ್ರದ್ದು ನಂದು 2 ಲೇಖನ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಅದು ಹೆಂಗೆ ಬಂತು, ಅದು ಒಂದು ಖುಷಿ ಸಮಾಚಾರ, ಸಂಬಂಧ ಎಳಿಲಿಕ್ಕೆ ಅನುಕೂಲ ಆಯಿತು. ಪೊಲೀಸ್ ಜೀಪ್ ಮನೆ ಹತ್ರ ಬಂತು,
ಯಾರು ಎಲ್ಲಿದ್ದಾರೆ ತಿಪ್ಪಣ್ಣ ಮರಿಕುಂಟೆ ಅಂದ್ರೆ ನಮಗೆ ಅಪರಾಧಿಗಳ ಮನೆ ಬಾಗಿಲಿಗೆ ಮಾತ್ರ ಪೊಲೀಸ್ ಜೀಪ್ ಬರುತ್ತೆ ಅನ್ನೋ ಆ ಹೊತ್ತಿನ ಕಾಲದಲ್ಲಿ. ಆದ್ರೆ ನನಗೆ ರಾಮಾನುಜಮ್ ಅವರು ಹೇಳಿ ಕಳಿಸಿದ್ರು, ಪರಿಚಯ ಆಯ್ತು. ಈಗಲೂ ಕೂಡ ಇದ್ದಾರೆ ಸರ್, ಮೊನ್ನೆ ಸಿಕ್ಕಿದ್ರು, ಹಣ್ಣು ಆಗಿದ್ದಾರೆ ಆಗ್ಲೇ, ಬಹಳ ದೊಡ್ಡ ವಿದ್ವಾಂಸರು. ಅವರು ಬಂದ್ರು, ಮರಿಕುಂಟೆಗೆ ಬಂದ್ರು. ನೋಡ್ತೀನಪ್ಪ ನಿನ್ನ ಹಳ್ಳಿನ ಹೆಂಗಿದೆ ಅಂತ ಬಂದು ನೋಡಿ, ಒಂದು ಇಡೀ ರಾತ್ರಿ ಎಲ್ಲರ ಜೊತೆ ಮಾತಾಡಿ ಬಂದು ಸ್ಫೂರ್ತಿ ಮಾಡಿ ಈ ಕೆಲಸನ. ಎಷ್ಟು ಜನ ಇದ್ದಾರೆ ನಿನ್ನ ಹಳ್ಳಿಲಿರೋರೆಲ್ಲರೂ ಇಡೀ ರಾತ್ರಿ ಕೂತ್ಕೊಂಡು ಕೇಳ್ತಾರಲ್ಲ ಮಾತುಗಳನ್ನ ಅಂತ. ಅದಾದ್ಮೇಲೆ ಜಯತೀರ್ಥ ರಾಜಪುರೋಹಿತ ಅಂತ ಹೇಳಿ DC ಇದ್ರು ಸರ್ ಅವರು ಬಂದ್ರು ಮರಿಕುಂಟೆಗೆ. ನಾನು ಕೇಳ್ತಾ ಇದ್ದೆ, ಜನ ನಿಮ್ಮನ್ನ ಆಲಿಸ್ತಾರೆ, ಕೇಳ್ತಾರೆ ಸರ್, ದಯಮಾಡಿ ನೀವು ಏನು ಹೇಳ್ಬೇಕು ಅವ್ರಿಗಿದ್ದೀರಿ ಹೇಳ್ರಿ. ಆಮೇಲೆ ನನಗೆ ಎರಡನೇದು ಒಂದು ಸ್ವಾರ್ಥನೂ ಕೂಡ ಇದೆ. ಏನು ಅಂತ ಹೇಳಿದ್ರೆ, ನನ್ನ ಹಳ್ಳಿಗೆ ಒಂದು ರಸ್ತೆ ಇಲ್ಲ, ಇನ್ನೊಂದಿಲ್ಲ, ಏನಾದರೂ ಸಹಾಯ ಆಗೋಂಥದ್ದಿದ್ರೆ ನಿಮ್ಮ ಮಿತಿ ಒಳಗೆ ಏನು ಬರುತ್ತೋ ನನಗೆ ಗೊತ್ತಿಲ್ಲ, ಖಂಡಿತ ಬರೋದಿದ್ರೆ ನನ್ನ ಹಳ್ಳಿಗೆ ಒಂದಷ್ಟು ಸಹಾಯ ಮಾಡಿ. ಆಮೇಲೆ ಅಲ್ಲಿಂದ ಬಹಳ ಪ್ರೀತಿಯಿಂದ GS ಶಿವರುದ್ರಪ್ಪ ಅವರು ಅಧಿಕೃತವಾಗಿ ಅದನ್ನ ಉದ್ಘಾಟನೆ ಮಾಡ್ತೀನಿ ಅಂತ ಬಂದರು ಸರ್. ಆಮೇಲೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಪಂಪನನ್ನ ಕುರಿತು 1.5 ಗಂಟೆ ಮಾತಾಡ್ತಾರೆ ಸರ್ GS ಶಿವರುದ್ರಪ್ಪ. ಅದು ಎಷ್ಟು ಖುಷಿ ಆಯ್ತು ಅವ್ರಿಗೆ ಅಂದ್ರೆ, ಆನಂದ ಪಟ್ಬಿಟ್ರು. ಇಷ್ಟುದ್ದ ಕಾಗದ ಬರ್ದ್ರು ಪಾಪ. ಏನಯ್ಯ ಹಳ್ಳಿ ಅಷ್ಟೊಂದು ಜನ ಇದ್ದಾರೆ, ಅಷ್ಟು ಕೇಳ್ತಾರಲ್ಲಪ್ಪ. ನಾನು ಯೂನಿವರ್ಸಿಟಿಲೂ ಕೂಡ ಈ ಸುಖ ನಾನು ಅನುಭವಿಸಿಲ್ಲ ಅಂದ್ರು. ಆ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಖಂಡಿತ. ಯೂನಿವರ್ಸಿಟಿಲಿ ನಾನು ಇಷ್ಟು ದಿವಸ ಪಾಠ ಮಾಡಿದ್ದೀನಿ, ಮರಿಕುಂಟೆಯಲ್ಲಿ ಅದನ್ನ ಕೇಳಿದ್ದಾರೆ ನನ್ನ ಪಂಪನ ಬಗ್ಗೆ 1.5 ಗಂಟೆ, ಅದರಿಂದ ನಾನು ಒಂದು ದೊಡ್ಡ ಸುಖ ಪಟ್ಟಿದ್ದೀನಿ ನಾನು ಅಂತಂದ್ರು. ಅಂದ್ರೆ ಆ ಸಾಹಿತ್ಯದ ನಂಟು, ಅದು ಜನ ನಾವು ಕೊಟ್ರೆ ಕೇಳಕ್ ಅವ್ರು ತಯಾರಿದ್ದಾರೆ. ಅಂದ್ರೆ ಜನರಿಗೆ ನೀಡುವಂತ ಕೈಗಳಿಲ್ಲ. ಒಂದು ಯೂನಿವರ್ಸಿಟಿ ಮಾಡೋ ಕೆಲಸ ನೀನ್ ಮಾಡ್ತಾ ಇದ್ದೀಯ, ಬಹಳ ಖುಷಿ ಆಯ್ತು ಅಂತಂದ್ರು. ಹಾಗೆ ಸರ್, ಆಮೇಲೆ HS ವೆಂಕಟೇಶ್ಮೂರ್ತಿ ಅವರು ಬಂದ್ರು, ಬರಗೂರು ರಾಮಚಂದ್ರಪ್ಪ ಬಂದ್ರು, ನಮ್ಮ ಪಂಡಿತಾರಾಧ್ಯ ಸ್ವಾಮೀಜಿ ಬಂದ್ರು, ಬೇರೆ ಬೇರೆ ಎಲ್ಲರೂ ಬಂಡಾಯ ಸಾಹಿತ್ಯದ ಬಹುದೊಡ್ಡ ದಿಗ್ಗಜರೆಲ್ಲ ನಿಮ್ಮ ಗ್ರಾಮಕ್ಕೆ ಬಂದದ್ದು. ಹನುಮಂತಯ್ಯ ಬಂದ್ರು. ಆ ಥರ ಸರ್, ಎಲ್ಲರೂ ಆಲ್ಮೋಸ್ಟ್ ಆಲ್ ಅದ್ರ ಬಗ್ಗೆ ಒಳ್ಳೆ ಸಾಹಿತ್ಯದ ಬೇರೆ ಬೇರೆ ಬಂಡಾಯದ, ಆಮೇಲೆ ಇನ್ನೊಂದು ನವೋದಯದ, ನವಿಯದ ಎಲ್ಲವೂ ಒಂದು ಸಂಗಮ ಕ್ಷೇತ್ರ ತರ. ಈಗ ಕೂಡ ಅದನ್ನ ನಾವು ಒಂದೊಂದು ಕಾರ್ಯಕ್ರಮ ಮಾಡಿದ್ರೆ ಹಂಗೆ ಮಾಡ್ತೀವಿ. ಕೃಷಿ ಸಾಹಿತ್ಯ ಅಂತಲೇ ಒಂದು ಮಾಡ್ತೀವಿ ನಾವು. ನೀವು ಅಧಿಕಾರಿಗಳಿದ್ದೀರಾ, ಬಹಳ ಎಕ್ಸ್ಪರ್ಟ್ ಇರೋವಂಥವ್ರು ಇದ್ದೀರಾ, ಬಂದ್ರು ಒಂದಷ್ಟು ನಮ್ಮ ಜನ ಕೇಳಿ ಸರ್. ಬಹಳ ದೊಡ್ಡ ಖರ್ಚಿನ ಕಾರ್ಯಕ್ರಮಗಳೆಲ್ಲ ನಮ್ಮವು, ಬಹಳ ಸಣ್ಣ ಬಂಡವಾಳದಲ್ಲೇ ನಡೆಯುವಂಥ ಕಾರ್ಯಕ್ರಮ. ಇಷ್ಟೆಲ್ಲ ಮಾಡ್ತಾ ಸಾಹಿತ್ಯದವನ್ನ ಒಂದು ಗ್ರಾಮೀಣ ಭಾಗಕ್ಕೆ ಕೊಂಡೊಯ್ದ್ರಿ, ಅಲ್ಲಿಯ ಜನರಿಗೆ ಒಂದಷ್ಟು ಸ್ಫೂರ್ತಿ ಆಗೋಗಿ ಮಾಡಿದ್ರಿ. ಇಷ್ಟೆಲ್ಲ ಮಾಡ್ತಾ ನಿಮ್ಮ ಬರವಣಿಗೆಯನ್ನು ಗುರುತಿಸಿದಂತಹ ಹಲವರು ನಿಮಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟಿದ್ದು ಒಂದು ಕಡೆ. ಅದ್ರ ಜೊತೆಗೆ ಒಂದು ಯೂನಿವರ್ಸಿಟಿಯಲ್ಲಿ ನಿಮ್ಮ ಕತೆ ಅಥವಾ ನಿಮ್ಮ ಪುಸ್ತಕ ಪಠ್ಯವಾಗಿತ್ತು ಅನ್ನುವಂಥ ಮಾಹಿತಿ ಇದೆ ಸರ್. ಅದು ಹೇಗೆ, ನಿಮ್ಮ ಪುಸ್ತಕದ ಅಥವಾ ನಿಮ್ಮ ಕತೆ ಆಯ್ಕೆ ಆದ ಬಗೆ ಹೇಗೆ? ನನಗೆ ನನ್ನ ಬಹುಪಾಲು ಸಾಹಿತ್ಯವನ್ನು ಹೊರಗಡೆ ತಂದವರು, ನಾನು ಅವರಿಗೆ ಋಣಿ ಯಾರು ಅಂತ ಹೇಳಿದ್ರೆ ನಮ್ಮ ಮೀರಾಸಾಬಿಹಳ್ಳಿ ಶಿವಣ್ಣ ಅಂತೇಳಿ ಬಹಳ ದೊಡ್ಡ ವಿದ್ವಾಂಸರು ಸರ್. ಅವ್ರದ್ದು ಮಾತೃ ಹೃದಯ ನಿಜವಾಗ್ಲು. ಯಾರ್ಯಾರು ಬರವಣಿಗೆಯಲ್ಲಿದ್ದಾರೆ, ಬರೆಯುವಂಥ ಶಕ್ತಿ ಇದೆ, ಅವ್ರನ್ನೆಲ್ಲ ಹುಡುಕಿ ತಂದು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿದಂಥವ್ರು ಸರ್. ಅವರು ನನ್ನ ಹತ್ತತ್ರ ಒಂದು 10-15 ಪುಸ್ತಕ ಅವರೇ ಪ್ರಕಟ ಮಾಡಿಸಿದಂಥವ್ರು. ಅದರಲ್ಲಿ ಸುಧಾದಲ್ಲಿ ಬಂದ ಒಂದು ಕತೆ ಯಾರು ಗಮನ ಸೆಳಿತೋ ಗೊತ್ತಿಲ್ಲ ನನಗೆ. ಮಹಾಮೌನಿ ಅನ್ನುವಂಥದ್ದು ಒಂದು ಕತೆ ಬಹಳ ಜನಕ್ಕೆ ಪ್ರಿಯ ಆಯ್ತು ಆಗೆಲ್ಲ. ಅದು ಹೆಂಗೆ ಸೆಲೆಕ್ಟ್ ಆಯ್ತು ನನಗೆ ಅದು ಗೊತ್ತಿಲ್ಲ. ಬಟ್ ನನಗೆ ಸುದ್ದಿ ಬಂತು, ನಿಮ್ಮ ಕಥೆನ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ದಾವಣಗೆರೆ ಅಷ್ಟು. ನಾನು ಹೇಳಿದೆ ಸಂತೋಷ ಮಾಡ್ಕೋಬೋದು ಅಂಥೇಳಿ. ಅದು ಸೆಕೆಂಡ್ ಇಯರ್ BComಗೆ ಬೇರೆ ಬೇರೆ ಲೇಖಕರ ಜೊತೆಯಲ್ಲಿ ನಂದು ಒಂದು ಕಥೆ ಯೂನಿವರ್ಸಿಟಿಗೆ ಸೇರ್ಪಡೆ ಆಯಿತು. ಅದು ಚಂದ್ರಶೇಖರ ಕಂಬಾರ್ ಅಂತವರು, ಅದರಲ್ಲಿ ಅವ್ರದೊಂದು ಕಥೆ, ನಮ್ಮ ಕಥೆ ಅಂದ್ರೆ ಅದಕ್ಕಿಂತ ಸೌಭಾಗ್ಯ ಇನ್ಯಾವುದೂ ಇಲ್ಲ ಅಂತ. ಅಲ್ಲ, ಅದೇ ಈ ಬರಗೂರು ರಾಮಚಂದ್ರಪ್ಪ ಆಗ್ಬೋದು, GS ಶಿವರುದ್ರಪ್ಪರಾಗ್ಬೋದು, ಚಂದ್ರಶೇಖರ್ ಕಂಬಾರ್ ಅಂತವ್ರ ಒಡನಾಟಗಳಾಗ್ಬೋದು, ಅವ್ರು ಬರೆದ ಕೃತಿಗಳನ್ನು ಓದಿದ್ದರ ಪ್ರಭಾವ ಆಗ್ಬೋದು, ಬಹುಶಃ ನಿಮ್ಮನ್ನು ಒಂದು ರೀತಿಯಲ್ಲಿ ಎತ್ತರಕ್ಕೆ ಕೊಂಡೊಯ್ಯುವಂಥ ಕೆಲಸ ಆಯಿತು. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಇಂಥದ್ದೊಂದು ಸೇವೆಯನ್ನು ಮಾಡುವಂಥ ಅವಕಾಶವನ್ನು ನಿಮಗೆ ದೇವರು ಕೊಟ್ಟದ್ದು ಬಹಳ ಖುಷಿಯ ವಿಷಯ. ಈ ರೀತಿ ಬೆಳೀತಾ ನೀವು ಒಂದಷ್ಟು ಜನಮಾನಸದಲ್ಲಿ ನೆಲೆ ನಿಲ್ಲುವ ನಿಟ್ಟಿನಲ್ಲಿ ಮತ್ತೆ ಚಿತ್ರದುರ್ಗ ಜಿಲ್ಲೆಯ ಸಾಹಿತ್ಯ ಪರಿಷತ್ತು ನಿಮ್ಮನ್ನು ಗುರುತಿಸ್ತು. ಜೊತೆಗೆ 2006 ಅಂತ ಕಾಣುತ್ತೆ, ನಿಮ್ಮನ್ನ ಪರಶುರಾಂಪುರದಲ್ಲಿ ತಾಲೂಕು ಅಧ್ಯಕ್ಷರನ್ನಾಗಿ, ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. 2023ರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ನಿಮ್ಮನ್ನ ನಾಯಕನಟ್ಟಿ ಅಂತ ಸುಕ್ಷೇತ್ರದಲ್ಲಿ ಗೌರವಿಸುವಂತ ಒಂದು ಪದವಿ ಸಿಕ್ತು. ಈ 2 ಸಂದರ್ಭಗಳು ನಿಮ್ಮ ಬದುಕಿಗೆ ಎಷ್ಟು ರೀತಿಯಲ್ಲಿ ಪೂರಕ ಆಯಿತು? ಖಂಡಿತ ಸರ್. ನನಗೆ ಆಗ ಸುಧಾಕರ್ ಅವರು ಶಾಸಕರಾಗಿದ್ದರು 2006ರಲ್ಲಿ.
ಅವರಿಗೆ ನಾನು ಬಹಳ ಪ್ರೀತಿಯಿಂದ ತಿಪ್ಪಣ್ಣನಿಗೆ ಒಂದು ಜವಾಬ್ದಾರಿ ಸ್ಥಾನ ಕೊಡಬೇಕು, ಗೌರವಿಸ್ಬೇಕು, ನಾವು ಗುರುತಿಸ್ಬೇಕು ಅನ್ನೋಂಥದ್ದು ಇತ್ತು ಅವರಿಗೆ. ಅವರು ಮಿರಾಸಾಬೆಳ್ಳಿ ಶಿವಣ್ಣ ಅವರು ನನಗಿಂತ ಮುಂಚೆ ತಾಲೂಕು ಅಧ್ಯಕ್ಷರಾಗಿದ್ದರು. ಅವರೇ ಬಂದು ಹಸ್ತಾಂತರ ಮಾಡಿದರು ಅಧಿಕಾರನ ಮುಂದಿನ ಕಾರ್ಯಕ್ರಮಕ್ಕೆ. ಅವತ್ತು ಆಗ ಭಾಳ ಸಂತೋಷಪಟ್ಟು ಆ ಕಾರ್ಯಕ್ರಮ ನಡೆಸ್ಕೊಟ್ಟವ್ರು ಅಂದರೆ ಸುಧಾಕರ್ ಅವರು, ಡಿ ಸುಧಾಕರ್. ಮತ್ತು ನಮಗೆ ಈಗ ಇತ್ತೀಚೆಗೆ ಇದರಲ್ಲಿ ನಾಯಕನಹಟ್ಟಿಯಲ್ಲಿ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೆದಾಗ ರಘುಮೂರ್ತಿಯವರು, ಟಿ ರಘುಮೂರ್ತಿಯವರು, ಅವರು ಕೂಡ ಬಹಳ ಪ್ರೀತಿಯಿಂದ ಎಲ್ಲ ನೆರವು ಮಾಡಿ ಸಹಾಯ ಮಾಡಿ ಎಲ್ಲ ನಮ್ಮನ್ನು ಅಲ್ಲಿ ಅಧ್ಯಕ್ಷ ಆಗಕ್ಕೆ ಮಾಡಿ. ಅಂದರೆ ಇಲ್ಲಿ ಒಂದು ಪ್ರಶಸ್ತಿ ಅಥವಾ ಪದವಿ ಕೇವಲ ಅಧಿಕಾರ ಅಂತಸ್ತು ಪರಿಚಯದ ಮೇಲೆ ಬರಲ್ಲ. ಒಂದು ಪ್ರತಿಭೆ ಇದ್ದರೆ, ವ್ಯಕ್ತಿತ್ವ ಹಿರಿದಾಗಿದ್ದರೆ, ಮೌಲ್ಯಗಳ ಬದುಕಿದ್ರೆ ಸಿಗುತ್ತೆ ಅನ್ನೋದಕ್ಕೆ ಬಹುಶಃ ನಮ್ಮ ಮಧ್ಯದಲ್ಲಿರ್ತಂಥ ನಿಮ್ಮಂಥವರ ಸ್ಫೂರ್ತಿ ಅಂತ ನಾನು ಅದನ್ನು ಭಾವಿಸ್ತೇನೆ. ಹಾಗಾದರೆ ನೀವು ಕತೆಗಳನ್ನು ಕಟ್ಟುತ್ತಾ ಹೊರಟವರು, ಒಂದಷ್ಟು ಸಂದರ್ಭಗಳು ಸಿಕ್ಕಾಗ ಪದಗಳನ್ನು ಕಟ್ಟಿ ಕವನವನ್ನು ಬರೆಯುವಂಥ ಒಂದು ಪ್ರಯತ್ನದಲ್ಲಿ ತೊಡಗಿದವರು. ನೀವು ಬರೆದಂತಹ ಇವತ್ತಿನ ಒಂದು ಕವನದ ವಾಚನವನ್ನು ಮಾಡಿ ಸರ್. ಮಾಡ್ಬೋದಲ್ಲ. ನಾನು ವಾಸ್ತವವಾಗಿ ಕವಿಯೇ ಅಲ್ಲ, ನಾನು ಬರೀ ಸಣ್ಣ ಕಥೆಗಳನ್ನು, ಕಾದಂಬರಿಗಳನ್ನು ಬರೆದವನು. ಆದರೆ ಒಂದೆರಡು ಕವಿತೆಗಳು ನನ್ನ ಇದಕ್ಕೆ ಜನಮಾನಸದಲ್ಲಿ ಇದೆ, ತಪ್ಪೇನೆ. ಅದನ್ನು ಬೇಕಾದರೆ ನಿಮಗಿಲ್ಲಿ ವಾಚನ ಮಾಡ್ಬೋದು. ಮಾಡಿ ಸರ್. ನಿಮ್ಮ ಕವನದ ಶೀರ್ಷಿಕೆ? ಹಾಂ, ಗಾಂಧಿ ಕವಿತೆಯ ಶೀರ್ಷಿಕೆ. ನಮ್ಮನ್ನೆಲ್ಲ ಕಂಡು ನಿನ್ನ ತತ್ವಾದರ್ಶಗಳೆಲ್ಲ ಹಳ್ಳ ಹಿಡಿದಿರುವುದನ್ನು ಕಂಡು ಸದಾ ಹಸನ್ಮುಖಿಯಾಗಿ ಕುಳಿತವನು ಎಂದರೆ ನೀನೊಬ್ಬನೇ ಮಹಾರಾಯ. ನೋಟಿನ ಮೇಲೆ ಬಣ್ಣದಲ್ಲಿ, ನೋಟಿನ ಒಳಗೆ ವಾಟರ್ ಮಾರ್ಕ್ನಲ್ಲಿ ಕುಳಿತ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಒಳನೋಟ ನಮ್ಮಲ್ಲಿಲ್ಲ. ಜಾಗ ಕದಲಿಸದೆ ಸೌಮ್ಯವಾಗಿ ಕುಳಿತ ನೀನು ನಮ್ಮ ಜೇಬುಗಳಿಗೆ ಬಂದಾಗ ಮಾತ್ರ ಬದುಕನ್ನೇ ಕದಲಿಸಿ ಬಿಡುವ ಶಕ್ತಿಶಾಲಿ. ಇರುವ ಜಾಗ ಬಿಡುತ್ತಿಲ್ಲ, ಕದಲಿಕೆಯೇ ನಿನ್ನಲ್ಲಿಲ್ಲ, ಮಹಾಸ್ಥಿತಪ್ರಜ್ಞ ನೀನು. ನಮ್ಮ ಈಗಿನ ಆಗಿನ ನಾಯಕರೂ ಅಷ್ಟೇ, ಸಿಕ್ಕ ಜಾಗ ಬಿಡಲೊಲ್ಲರು, ನಿನ್ನ ಹೆಸರು ಹೇಳುವುದನ್ನು ಮರೆಯಲೊಲ್ಲರು. ನೀನು ಸತ್ಯಾತ್ಮ, ನಮ್ಮ ಒಬ್ಬನಾಗುತ್ತೀಯ ಎಂದು ನಂಬಿ ಆ ನೋಟುಗಳು ಸಿಗದೆ ಪ್ರಾಣ ಬಿಟ್ಟವರೆಷ್ಟೋ, ಜೇಬುಗಳಿಗೆ ತುಂಬಿ ಅಟ್ಟಕ್ಕೆಸೆದು ಕಷ್ಟಕ್ಕೆ ಸಿಕ್ಕು ಜೈಲು ಪಾಲಾದವರೆಷ್ಟೋ. ನೀನೊಬ್ಬ ಲೀಲಾವಿಲಾಸಿ, ಹರಿಲಾಲನನ್ನು, ಕಸ್ತೂರಿ ಬಾರನ್ನು ಕಣ್ಣೀರಲ್ಲಿ ಕೈ ತೊಳೆಸಬಲ್ಲೆ, ಪಾಪಿಗಳನ್ನು ಉದ್ಧರಿಸಬಲ್ಲೆ. ನೀನೊಬ್ಬ ಲೀಲಾವಿಲಾಸಿ, ನಿನ್ನನ್ನು ಅಂಚೆ ಚೀಟಿಯ ಮೇಲೆ ಮುದ್ರಿಸಿದ್ದೇವೆ, ಮುಖಕ್ಕೆ ಪಟಾರನೆ ಹೊಡೆದು ಮಸಿ ಬಳಿಯುತ್ತಿದ್ದೇವೆ, ಹೆಂಡದಂಗಡಿ ಹತ್ತಿಸಿ ಸೂಳೆಗೇರೆ ಸುತ್ತಿಸುತ್ತಿದ್ದೇವೆ. ನಿನ್ನನ್ನು, ನಿನ್ನ ಸಿದ್ಧಾಂತಗಳನ್ನು ಚೌಕಟ್ಟಿನಲ್ಲಿಟ್ಟು ತೆಪ್ಪಗೆ ಕುಳಿತುಕೋ ಎಂದು ಹೇಳಿ ನೆತ್ತಿಯ ಮೇಲೊಂದು ಮಳೆ ಹೊಡೆದು ನೇತು ಹಾಕಿದ್ದೇವೆ. ನೀನೀಗ ಒಬ್ಬಂಟಿ, ಏಕಾಂಗಿ. ಚಿಂತಿಸು, ಮನನ ಮಾಡು, ನಗು ನಗುತ್ತಲೇ ನಮ್ಮನ್ನೆಲ್ಲ ನೋಡುತ್ತಲೇ ವಿಶ್ರಮಿಸು ಮಹಾರಾಯ, ವಿಶ್ರಮಿಸು. ಈ ಕವನವನ್ನು ಯಾವ ಆಯಾಮದಲ್ಲಿ ಅರ್ಥೈಸೋದಕ್ಕೆ ಇಷ್ಟಪಡ್ತೀನಿ? ನನಗೆ ಗಾಂಧೀಜಿಯವರ ತತ್ವ ಆದರ್ಶಗಳೇನಿದೆ ಅದನ್ನು ನಾವು ಯಾರೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಸರ್. ಬರೀ ಗಾಂಧೀಜಿಯವರ ಬಗ್ಗೆ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ. ಫೋಟೋ ಇಟ್ಟು ಅಕ್ಟೋಬರ್ 2ಕ್ಕೆ ಪೂಜೆ ಮಾಡಬೇಕು, ಮಾಡ್ತೀನಿ. ಅಷ್ಟಕ್ಕೆ ಬಿಟ್ಟರೆ ಇನ್ನೊಂದಕ್ಕೂ ಇಲ್ಲ. ಅವರ ಆದರ್ಶಗಳನ್ನು ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ ಆಗಲಿ, ಜಾರಿ ಮಾಡೋದ್ರಲ್ಲಿ ಕಿಂಚಿತ್ತು ನಾವು ಯಾವುದ್ರಲ್ಲೂ ಕೂಡ ಜವಾಬ್ದಾರಿ ತಗೊಂಡಿಲ್ಲ ಸರ್. ಅದಕ್ಕೆ ಎಲ್ಲಿ ಲೋಪ ಆಗಿದೆ ಅಂತ ಭಾವಿಸ್ತೀರಿ ಸರ್? ಏನಿಲ್ಲ ಸರ್, ನಮ್ಮ ರಾಜಕಾರಣ ಅಷ್ಟೇ. ಈ ಒಟ್ಟಾರೆ ನಮ್ಮ ದೇಶದ ರಾಜಕಾರಣ ಇದೆಯಲ್ಲ, ಅದು ಹೇಳಿದ್ನಲ್ಲ, ಒಂದು ಸಾರಿ ಕುರ್ಚಿ ಸಿಕ್ಕರೆ ನಾನು ಬಿಡಲ್ಲಪ್ಪ, ಬಿಡಲ್ಲ. ದುಡ್ಡು ಬೇಕು 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 ಬೇಕು, ಅದು ಇಲ್ಲದೆ ಸಾಯೋರು ಮಸ್ತು ಜನ ಇದ್ದಾರೆ. ಅದು ಇದ್ದು ಅಟ್ಟಕ್ಕೆ ಹಾಕಿ ಮತ್ತೆ ಜೈಲು ಪಾಲಾದವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅತಿರೇಕಗಳು ಎರಡು, ಒಂದು ಆ ಕಡೆ ಇಲ್ಲದೆ ಸಾಯುವಂಥದ್ದು, ಒಂದು ಅದು ಇದ್ದು ಕೂಡ ಅದನ್ನು ಬಳಸ್ಕೊಳ್ಳೋಕ್ಕಾಗದೆ ಜೈಲು ಪಾಲಾಗುವಂಥ ಎರಡು ಅತಿರೇಕಗಳು ನಮ್ಮಲ್ಲಿದ್ದಾವೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ಎಲ್ಲವೂ ಕೂಡ ಓತಪ್ರೋತ ಅಂತೀವಲ್ಲ ಸರ್, ಹಾಗೆ ಎಲ್ಲ ಜೊತೆಗೆಲ್ಲ ಹರಿತಾ ಇದೆ. ಆದರೂ ಕೂಡ ಗಾಂಧಿಯವ್ರನ್ನ ನಾವು ಒಬ್ಬರು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ಮ ಬದುಕಿಗೆ ಅದು ಸಂಬಂಧಪಟ್ಟದ್ದು. ಆ ಗಾಂಧೀಜಿಯವರ ನಿಲುವುಗಳು, ಅವರ ಬದುಕು, ಅವರ ಆದರ್ಶ ನಮಗೆ ಬೇಕೇ ಆಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ನಮ್ಮ ಬದುಕನ್ನು ನಾವು ಕಟ್ಕೊಳ್ತಾ ಇದ್ದೀವಿ ಸರ್. ಆ ದೃಷ್ಟಿಯಿಂದಲೇ ನಾವು ಗಾಂಧೀಜಿಯವರು ಅವ್ರು ಯಾವತ್ತೂ ಕೂಡ ಒಬ್ಬಂಟಿ ಅನ್ನಂಗೆ ಕೈ ಬಿಟ್ಬಿಟ್ಟಿದ್ದೀವಿ ಈಗಾಗಲೇ.
ಅಂದ್ರೆ ಬದುಕಿನ ಒಂದಷ್ಟು ಇತಿಮಿತಿಗಳನ್ನು ಅರಿತು ಇತರರಿಗೆ ಮಾರ್ಗದರ್ಶಿ ಮಾದರಿಯಾಗಿ ಬದುಕಬೇಕಾದ ಸಮಾಜ ಒಂದಷ್ಟು ಸ್ವಾರ್ಥದಲ್ಲಿ ಸಿಕ್ಕಾಕೊಂಡು ಅವ್ಯವಸ್ಥೆಗೆ ಒಳಗಾಗಿದೆ ಅನ್ನೋದು. ಹಾಗಾದ್ರೆ ಇದ್ರ ಜೊತೆಯಲ್ಲಿ ಮತ್ತೊಂದು ಕವನವನ್ನು ವಾಚನ. ಇನ್ನೊಂದು ಕವನ ಇದೆ ಸರ್, ಹೇಳ್ತೀನಿ. ಅದರ ಶೀರ್ಷಿಕೆ ಕುರ್ಚಿ. ಎದ್ದು ನಿಲ್ಲುವುದೆಂದರೆ ಬಲು ಕಷ್ಟ. ಈ 75ರ ಇಳಿ ವಯಸ್ಸಿನಲ್ಲಿ ನಾನು ಅನುಭವಿಸುತ್ತಿದ್ದೇನೆ ಮೊಳಕಾಲು ನೋವು, ಮಂಡಿ ಚಿಪ್ಪಿನ ನೋವು, ಬೆನ್ನು ನೋವು, ಬೆನ್ನು ಬಿದ್ದವರ ನೋವು. 10 ಹೆಜ್ಜೆ ನಡೆದಾಡು ಎನ್ನುತ್ತಿದ್ದಾರೆ ಹಿತೈಷಿಗಳು. ಆದರೆ ಸಿಕ್ಕ ಕುರ್ಚಿ ಬಿಟ್ಟರೆ ಮತ್ತೆ ಸಿಕ್ಕೀತೆ, ವಯಸ್ಸಾಯ್ತಲ್ಲ, ವಾನಪ್ರಸ್ಥದ ಬಗ್ಗೆ ಚಿಂತಿಸು ಎನ್ನುತ್ತಾರೆ ಕೆಲವರು. ಅವರಿಗೇನು ಗೊತ್ತು ಒಮ್ಮೆ ನೆಲಕ್ಕೆ ಬಿದ್ದರೆ ಎದ್ದೇಳುವುದು ಎಷ್ಟು ಕಷ್ಟ ಎಂದು. ಕವಿತೆಯೊಂದನ್ನು ಓದಿದ್ದೆ, ಅದನ್ನೇ ಹೇಳುತ್ತಿದ್ದೇನೆ. ಎದ್ದು ನಿಲ್ಲುವುದು ಬಲು ಕಷ್ಟ, ಕುರ್ಚಿ ಬಿಡುವುದು ಇನ್ನೂ ಕಷ್ಟ. ಸಮಾಜದಲ್ಲಿನ ಭ್ರಷ್ಟಾಚಾರವನ್ನು ಹೋಗಲಾಡಿಸಲು ಟೊಂಕ ಕಟ್ಟಿ ನಿಲ್ಲಬೇಕು, ತಂಡ ಕಟ್ಟಿ ಹೋರಾಡಬೇಕು, ಬಡವ ಶ್ರೀಮಂತರ ಭೇದವಿಲ್ಲದ ಸಮಾಜವನ್ನು ನಿರ್ಮಿಸಬೇಕು, ಜಾತಿಗಳ ಶ್ರೇಷ್ಠತೆಯ ವಿರುದ್ಧ ನಿಲ್ಲಬೇಕು, ಪ್ರೀತಿ ತುಂಬಿದ ನೆಮ್ಮದಿಯ ಬಾಳ್ವೆಯ ಸಮಾಜ ನಿರ್ಮಿಸಬೇಕು, ದೇಶಪ್ರೇಮ ಅರಳಬೇಕು, ನೆಮ್ಮದಿ ಸಂತೋಷ ತುಂಬಿ ಬರಬೇಕು. ಅದಕ್ಕಾಗಿ ನಾವು ಎದ್ದು ನಿಲ್ಲಬೇಕು. ಇದೆಲ್ಲ ಸರಿ. ನನಗೆ ಮಂಡಿ ನೋವು, ಬೆನ್ನು ನೋವು, ಬೆನ್ನು ಬಿದ್ದವರ ನೋವು ಇವೆಲ್ಲ ಎಂದು ಮಾಯವಾಗಬೇಕು. ಅದಕ್ಕಾಗಿ ಎದ್ದು ಬಾ ಎನ್ನುತ್ತಿದ್ದಾರೆ. ನಾನು ಕುರ್ಚಿಯನ್ನು ಹೇಗೆ ಬಿಡಲಿ? ಒಂದು ಕಡೆ ಆರೋಗ್ಯದ ಕಾರಣಕ್ಕಾಗಿ ಕುರ್ಚಿಗೆ ಅಂಟಿಕೊಂಡಿದ್ದೀನಿ ಅಂತ ಆದ್ರೆ, ಮತ್ತೊಂದು ವಿಡಂಬನಾತ್ಮಕವಾಗಿ ಇವತ್ತಿನ ವ್ಯವಸ್ಥೆಯನ್ನ ಅಲ್ಲಿ ಒಂದು ರೂಪಕವನ್ನು ಬಹಳ ಚಂದ ಬಳಸಿದ್ರಿ ಸರ್. ಬೆನ್ನು ಬಿದ್ದವರು ಅನ್ನುವಂಥದ್ದು, ಕುರ್ಚಿಗೆ ಬೆನ್ನು ಬಿದ್ದವರು ಅಥವಾ ನನ್ನ ಬೆನ್ನು ಬಿದ್ದವರ ಕಷ್ಟನೋ ಅನ್ನುವಂಥದ್ದನ್ನ ಬಹಳ ಮಾರ್ಮಿಕವಾಗಿ ತಿಳಿಸ್ಕೊಟ್ಟಿದ್ದೀರಿ. ಈ ಹೊತ್ತಿನ ಅಂದ್ರೆ ನೀವು ಸುದೀರ್ಘವಾಗಿ 50 ವರ್ಷಗಳ ಸಾಹಿತ್ಯ ಕೃಷಿಯಲ್ಲಿ ತೊಡಗಿದವರು, ಸಾಹಿತ್ಯದ ದಿಗ್ಗಜರು, ಸಾಹಿತ್ಯದ ಸರಳೀಕರಿಸಿದಂಥ ಬದುಕನ್ನು ಕಥೆಯಲ್ಲಿ ಕಟ್ಟಿಕೊಟ್ಟವರು, ಜೊತೆಗೆ ಈ ಸಮಾಜದ ಏರುಪೇರುಗಳನ್ನು ಕಂಡವರು. ಹಾಗಾದರೆ ಹೊಸದಾಗಿ ಬರೀಬೇಕನ್ನುವ ಅಥವಾ ಬರಿತಾ ಇರುವಂತಹ ಲೇಖಕರುಗಳು ಗಮನಿಸಬೇಕಾದಂಥ ಮುಖ್ಯವಾದಂಥ ಒಂದೆರಡು ಮಾತುಗಳು ನಿಮ್ಮಿಂದ. ಸರ್, ಅಧ್ಯಯನ ಬೇಕು. ಒಂದು ಅಧ್ಯಯನ ಬಹಳ ಕಡಿಮೆ ಆಗಿರುವಂಥದ್ದು, ನನ್ನನ್ನು ಸೇರ್ಕೊಂಡು ನಾನು ಆಡೋ ಮಾತು, ನಮ್ಮಲ್ಲಿ ಓದುವುದು ಕಡಿಮೆ ಆಗಿದೆ. ಅಧ್ಯಯನ ಬಿಟ್ಟರೆ ಪರ್ಯಾಯವೇ ಇಲ್ಲ ಸರ್. ಅವನ ಸಾಮಾಜಿಕ ಚಿಂತನೆಗಳು, ಆಲೋಚನೆಗಳು, ಅವನ ಆರೋಗ್ಯ, ನನ್ನ ಆರೋಗ್ಯಕ್ಕೂ ಕೂಡ ಇವತ್ತು ಅಧ್ಯಯನ ಬೇಕು. ಆ ಅಧ್ಯಯನ ಬಹಳ ನಮಗೆ ಬಹಳ ಎಚ್ಚರಿಕೆಯನ್ನು ಕೊಡುವಂಥ ರಾಮಾಯಣ ಆಗಬಹುದು, ಮಹಾಭಾರತ ಆಗಬಹುದು, ವೇದ ಉಪನಿಷತ್ತುಗಳಾಗ್ಬೋದು. ಈ 4ಅನ್ನೇ ಬಹಳ ಪ್ರಮುಖವಾಗಿ ನಾನು ವಿಷಯ ಇಟ್ಕೊಂಡು ನಾನೀಗ ಸಮಯ ಕಳೀತಾ ಇದ್ದೀನಿ. ಅದರ ಬಗ್ಗೆ ನಾನು ಸುಖ ಪಡ್ತಾ ಇದ್ದೀನಿ. ಖಂಡಿತ. ಅವು ಯಾವ್ಯಾವ ವಯಸ್ಸಿಗೆ ಏನು ಕೊಡಬೇಕೋ ಅವೆಲ್ಲ. ಇವತ್ತು ನಾನು 25-30 ವಯಸ್ಸಲ್ಲಿ ಓದಿದ ರಾಮಾಯಣಕ್ಕೂ ಇವತ್ತು ಓದೋದಕ್ಕೂ ಬಹಳ ಅಂತರ ಇದೆ ಸರ್. ಅಂದ್ರೆ ಆ ಹೊತ್ತು ಆದರೆ ಇವತ್ತು ಎಷ್ಟು ನಮಗೆ ಅದು ಜೀವನಕ್ಕೆ ಉಪಯೋಗ ಆಗ್ತದೆ. ಆಮೇಲೆ ಅವತ್ತು ಅರ್ಥ ಆಗಿಲ್ಲದಕ್ಕೆ ಇವತ್ತು ಎಷ್ಟೆಷ್ಟು ಹೊಸ ಹೊಸ ಅರ್ಥಗಳೆಲ್ಲ ಅದರಲ್ಲಿ ಇದೆ ಅಂತ ನಮಗೆ ಗೋಚರಿಸುತ್ತೆ ಅನ್ನೋದನ್ನ ಅಧ್ಯಯನ ಮಾಡೇ ನೋಡಬೇಕು ಸರ್. ನಮಗೆ ಅಧ್ಯಯನ ಒಂದಿತ್ತು ಅಂದ್ರೆ ಅದು ಒಳ್ಳೇದು ಕೆಟ್ಟದ್ದು, ಆಮೇಲೆ ನಿಮಗೆ ಏನನ್ಸುತ್ತೆ ನೀವು ಅದನ್ನು ಒಪ್ಪಬಹುದು, ಬಿಡಬಹುದು. ಅದು ಸರಿ ತಪ್ಪು ಅಂತ ಹೇಳಿ ನೀವು ವಿಂಗಡಣೆ ಮಾಡಬಹುದು, ಅದೆಲ್ಲ ಇರಲಿ. ಅದಕ್ಕೆ ನೀವೆಲ್ಲ ಚರ್ಚೆ ಮಾಡಿ, ಚಿಂತನೆ ಮಾಡಿ, ಅದನ್ನು ವರ್ಗೀಕರಿಸೋದಕ್ಕಾದ್ರೂ ನೀವು ಓದಬೇಕು. ಅದರ ಪ್ರಯೋಜನ ನಮಗೆ ಸಿಗುತ್ತೆ. ಎಷ್ಟು ಮಟ್ಟಿಗೆ ಅದು ಪ್ರಯೋಜನಕಾರಿ, ಪ್ರಯೋಜನ ಅಲ್ಲ, ಏನೇ ನಡೀಲಿ, ಆದರೆ ಅಧ್ಯಯನ ಅಂತೂ ಬೇಕು ಸರ್. ನಮ್ಮಲ್ಲಿ ಬಹಳ ಕಡಿಮೆ ಆಗ್ತಿದೆ, ನನ್ನನ್ನು ಸೇರಿ ನಾ ಹೇಳೋದು. ವಯಸ್ಸಾದಂತ ಈಗ ನನಗೆ 75ರಲ್ಲಿ ನಡೀತಾ ಇದೆ. ಈ ವಯಸ್ಸಲ್ಲಿ ನಾನು ಓದೋದು ಬರೆಯೋದು ಕಷ್ಟ ಇರ್ಬೋದು, ಆದರೆ ಆ ಹಂತದವರೆಗೂ ಬಂದಿರೋರು, ನಮ್ಮವರು, ಯುವಕರು, ತರುಣರು ಅದನ್ನು ಓದಲೇಬೇಕು. ನಮ್ಮ ಪಠ್ಯದ ಜೊತೆಗೆ ಪೂರಕವಾಗಿ ನಾವು ಅಧ್ಯಯನ ಮಾಡಿದ್ದೀವಿ ಅಂದರೆ ಬಹಳ ಸಹಾಯ ಆಗ್ತದೆ ಸರ್ ಅಧ್ಯಯನ. ಆದರೆ ದುರಂತ ಅಂದರೆ ನಮ್ಮ ಎಲ್ಲ ಅಧ್ಯಯನಕ್ಕೆ ಇವತ್ತು ಅಡ್ಡ ಆಗಿರೋದು ಅಂತ ಹೇಳಿದ್ರೆ ಅಂಗೈಲಿರೋ ಮೊಬೈಲು, ಗೋಡೆ ಮೇಲಿರೋ ಟಿವಿ, ಅವೆರಡನ್ನು ಹತೋಟಿಲಿ ಇಟ್ಟುಕೊಂಡ್ರೆ ನಮಗೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ದೊಡ್ಡವರಿಂದ ಆ ಚಾಳಿ ಬಿಡಿಸ್ಬೋದು, ಚಿಕ್ಕ ಮಕ್ಕಳು ಬೆಳೆಯುವಂಥ ಎಳೆ ಮಕ್ಕಳನ್ನ ಇವತ್ತು ಊಟ ಮಾಡಿಸ್ಬೇಕು ಅಂದರೆ, ಸಂತೈಸ್ಬೇಕು ಅಂದರೆ, ಅವ್ರನ್ನ ಖುಷಿ ಪಡಿಸ್ಬೇಕು ಅಂದರೆ ನೀವು 100 ಬಿಟ್ಟರೆ ಈ ಜಗತ್ತಲ್ಲಿ ಇನ್ನೇನು ಕೊಟ್ಟರು ಅವ್ರಿಗೆ ಆ ಸಂತೋಷ, ಆನಂದ ಸಿಗ್ತಾ ಇಲ್ಲ ಸರ್. ಯಾಕೆಂದ್ರೆ ಅದು ಎಲ್ಲವನ್ನೂ ಕೊಡುತ್ತಲ್ಲ, ಎಲ್ಲ ವಯಸ್ಸಿನವರಿಗೆ ಇಷ್ಟಪಟ್ಟದ್ದನ್ನೆಲ್ಲ ಕೊಡುವಂಥದ್ದು. ಅದು ಒಂದು ವರ ಅಂತಲೇ ಅಂದ್ಕೊಂಡ್ಬಿಡಿಬೇಕಾದ್ರೆ, ದೇವರು ನಿನಗೆ ಈ ವಯಸ್ಸಿನಿಂದ ಹಿಡಿದು ಆ ವಯಸ್ಸಿನವರೆಗೂ ಎಲ್ಲವೂ ಬೇಕಾದ್ದೆಲ್ಲ ಸಿಗ್ತದೆ.
ಅದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ಕೊಳ್ತೀನಿ. ಆದರೆ ಅದರ ಉಪಯೋಗ ಪಡ್ಕೊಳ್ಳೋದು ಇದೆಯಲ್ಲ, ಅಲ್ಲಿ ನಾವೆಲ್ಲಾದರೂ ಎಡವ್ತೀವ, ಎಚ್ಚರಿಕೆ ಇದ್ರೆ ಅದು ಕೂಡ ನಮ್ಮ ಬದುಕನ್ನು ಪೂರಕವಾಗಿ ಕಟ್ಟಿಕೊಡ್ತದೆ. ಯಾವುದು ಕೂಡ ನಮಗೆ ಹಾನಿ ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಮನಸ್ಸನ್ನು ಸ್ವಲ್ಪ ಬಿಗಿ ಹಿಡಿದ್ರೆ ನಾವು ಅದನ್ನು ಒಳ್ಳೆ ಹಾದಿಲು ಬಳಸ್ಬೋದು ಸರ್. ಆಮೇಲೆ ನಮ್ಮ ಪೂರಕವಾಗಿ ನಾವು ಬದುಕುವಂಥ ನಮ್ಮ ಕೌಟುಂಬಿಕ ವಾತಾವರಣ ಇದೆಯಲ್ಲ, ಅದನ್ನು ನಾವು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ಖಂಡಿತ. ನನ್ನ ಮನೆಯನ್ನು ಗೆಲ್ಲಬೇಕು. ನನ್ನ ಮನೆಯಲ್ಲಿ ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಕ್ಕಳು, ನನ್ನ ಮಕ್ಕಳು ಅವರೆಲ್ಲರೂ ನನ್ನನ್ನು ಪ್ರೀತಿಯಿಂದ ನೋಡುವಂಥ ವಾತಾವರಣದ ನಾವು ನಿರ್ಮಾಣ ಮಾಡ್ಕೋಬೇಕು. ಅದರಲ್ಲಿ ಸುಖ ಕಾಣೋದು ಬಿಟ್ಟರೆ ಜಗತ್ತಿನ ಇನ್ಯಾವುದೂ ಅದಕ್ಕಿಂತ ದೊಡ್ಡದಿಲ್ಲ ಅಂತ ನಾನು ಭಾವಿಸ್ತೇನೆ. ನನ್ನ ಮನೆಗಿಂತ ದೊಡ್ಡ ಅರಮನೆ ಈ ಜಗತ್ತಲ್ಲಿ ಇನ್ನೆಲ್ಲೂ ಇಲ್ಲ. ನನ್ನ ಮನೆಯಲ್ಲಿ ಸೌಖ್ಯ, ನನ್ನ ಮನೆಯಲ್ಲಿ ಇರುವಂಥ ಸಂತೋಷ ಇನ್ನೆಲ್ಲೂ ಇಲ್ಲ. ಅದಕ್ಕೆ ಪೂರಕವಾಗಿ ಅದೆಲ್ಲ ಇರ್ಬೋದು, ಅದು ಬೇರೆ ಮಾತು. ನಿನ್ನ ಮನೆಯಲ್ಲಿ ಇರುವಂಥದ್ದಕ್ಕೆ ಪೂರಕವಾಗಿ ಬೇರುಗಳು ಅಲ್ಲೇ ಇರಬೇಕು. ಮತ್ತೆ ಬೇರೆ ಬೇರೆ ಹೂವು, ಕೊನೆ ಅದೆಲ್ಲ ಬೇರೆ ಬೇರೆ ಕಡೆಯಿಂದ ನನಗೆ ಒಳ್ಳೊಳ್ಳೆ ಸುಗಂಧ ಸೂಸುವಂಥ ಹೂವುಗಳಾಗ್ಬೋದು, ಎಲೆ, ಏನೊಂದು ಬಳ್ಳಿಗಳು ಎಲ್ಲವನ್ನೂ ಹೊರಗಡೆ ನೋಡ್ಬೋದು. ಆದರೆ ಬೇರು, ತಾಯಿ ಬೇರು ಮನೆ ಆಗಬೇಕು. ಅಂಥ ಬದುಕು ಎಲ್ರಿಗೂ ಸಿಗಲಿ. ಅದನ್ನು ಸಿಗೋಂಗೆ ಮಾಡೋದಕ್ಕೆ ಸಾಹಿತ್ಯ ಸಹಾಯ ಮಾಡಲಿ. ಅದಕ್ಕೆ ಸಾಹಿತ್ಯ ಭಾಳ ಪೂರಕವಾಗಿರ್ತದೆ ಸರ್. ನಾವು ಏನು ಹೇಳ್ತೀವಿ ಅದನ್ನೆಲ್ಲವೂ ಸಾಹಿತ್ಯ ಹೇಳ್ತದೆ. ಆಮೇಲೆ ನಾವು ಮಾತಾಡಿ ಅವ್ರಿಗೆ ಎಚ್ಚರಿಸೋದಕ್ಕಿಂತ ಬಹಳ ಸಾರ್ಥಕವಾಗಿ ಅವ್ರಿಗೆ ಪ್ರೀತಿಯಿಂದ ಮುಟ್ಟಿಸುವಂಥ ಕೆಲಸನ ಸಾಹಿತ್ಯ ಮಾಡ್ತದೆ. ಅದರ ಸಹವಾಸ ನಮಗೆ ಯಾವತ್ತೂ ಇರಲಿ, ಅದು ನನ್ನ ಆಸೆ. ಖಂಡಿತ ಸರ್. ತಾವು ಈ ಏರು ವಯಸ್ಸಿನಲ್ಲಿ ಬಿಸುದ್ದಿ ವಾಹಿನಿ ಕರೆಗೆ ಹೋಗೊಟ್ಟು ಇಷ್ಟು ಹೊತ್ತು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಕೊನೆಯಲ್ಲಿ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಮನೆ ಗೆದ್ದು ಮಾರ್ಗೆಲ್ಲು ಎನ್ನುವಂಥ ಮಾತಿನಂತೆ ನಿಮ್ಮ ಬದುಕು ಅದಕ್ಕೆ ಪೂರಕವಾಗಿದೆ, ಇತರರಿಗೆ ಆದರ್ಶವಾಗಿದೆ. ನಿಮ್ಮಂತಹ ಹಿರಿಯರ ಮಾತುಗಳು ಈ ಹೊತ್ತಿನ ಜನಾಂಗಕ್ಕೆ ಸ್ಫೂರ್ತಿಯಾಗಲಿ. ಮತ್ತಷ್ಟು ನಿಮಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ. ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಿದ್ದಕ್ಕಾಗಿ ನಮ್ಮ ಬಿಸುಸುದ್ದಿ ವಾಹಿನಿ ಬಳಗದ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆ, ಅಭಿನಂದನೆ. ತಮಗೂ ಕೂಡ ವಂದನೆಗಳು. ಧನ್ಯವಾದಗಳು ಕೂಡ. ಆತ್ಮೀಯ ಪ್ರೇಕ್ಷಕರೇ, ಮತ್ತೊಬ್ಬ ಕವಿಮಿತ್ರರೊಂದಿಗೆ ಮುಂದಿನ ವಾರ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.